ಇಂದು ನಮ್ಮ ಸಮಾಜ ಎತ್ತ ಸಾಗುತ್ತಿದೆ. ಬಸ್ ನಿಲ್ದಾಣದಂತಹ ಸಾರ್ವಜನಿಕ ಸ್ಥಳದಲ್ಲೇ ಒಬ್ಬ ಮಹಿಳೆಯ ಜೀವ ಹೋಗುತ್ತಿದೆ. ಇನ್ನೊಂದು ಕಡೆ ಮತ್ತೊಬ್ಬ ಮಹಿಳೆಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಯುತ್ತಿದೆ. ಇಂತಹ ಘಟನೆಗಳು ಕೇಳಿದಾಗ ಮನಸ್ಸಿಗೆ ತುಂಬಾ ನೋವಾಗ್ತದೆ. ಪ್ರಶ್ನೆ ಒಂದೇ, ಮಹಿಳೆಗೆ ಸುರಕ್ಷತೆ ಎಲ್ಲಿದೆ? ಮನೆಯಲ್ಲೂ ಭಯ, ರಸ್ತೆಯಲ್ಲೂ ಭಯ, ಕೆಲಸದ ಸ್ಥಳದಲ್ಲೂ ಭಯ, ಸಾರ್ವಜನಿಕ ಸ್ಥಳದಲ್ಲೂ ಭಯ. ಒಬ್ಬ ಹೆಣ್ಣು ಮಗಳು ತನ್ನ ಕೆಲಸಕ್ಕಾಗಿ ಅಥವಾ ಓದಿಗಾಗಿ ಮನೆಯಿಂದ ಹೊರಗೆ ಬಂದರೆ ಸುರಕ್ಷಿತವಾಗಿ ಮನೆಗೆ ಮರಳುವ ವಿಶ್ವಾಸ ಇರಬೇಕಲ್ಲವೇ? ಈ ಘಟನೆಗಳನ್ನು ಕೇವಲ ಸುದ್ದಿಯಂತೆ ನೋಡಿ ಮರೆತು ಬಿಡುವ ಸಮಯವಲ್ಲ. ಸಮಾಜವಾಗಿ ನಾವು ಆತ್ಮಾವಲೋಕನ ಮಾಡಬೇಕಾದ ಸಮಯ ಇದು. ನಮ್ಮ ಕಾನೂನು ವ್ಯವಸ್ಥೆ ಇನ್ನಷ್ಟು ವೇಗವಾಗಿ ಕಾರ್ಯನಿರ್ವಹಿಸಬೇಕು. ಅಪರಾಧ ಮಾಡುವವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆಯಾಗಬೇಕು. ಆಗ ಮಾತ್ರ ಇಂತಹ ಕೃತ್ಯಗಳಿಗೆ ತಡೆಯಾಗುತ್ತದೆ. ಆದರೆ ಸರ್ಕಾರ ಮಾತ್ರವಲ್ಲ, ನಮ್ಮ ಜವಾಬ್ದಾರಿಯೂ ಇದೆ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಮಹಿಳೆಯರನ್ನು ಗೌರವಿಸುವ ಸಂಸ್ಕಾರವನ್ನು ಕಲಿಸಬೇಕು. ಹೆಣ್ಣು ಎಂದರೆ ವಸ್ತು ಅಲ್ಲ, ಒಬ್ಬ ಮನುಷ್ಯರು ಎಂಬ ಮೌಲ್ಯವನ್ನು ಮನೆ ಮತ್ತು ಶಾಲೆಯಲ್ಲೇ ಬೆಳೆಸಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಾದರೂ ಸಂಕಷ್ಟದಲ್ಲಿದ್ದರೆ ವಿಡಿಯೋ ಮಾಡುವ ಮೊದಲು ಸಹಾಯ ಮಾಡುವ ಮನೋಭಾವ ನಮ್ಮಲ್ಲಿರಬೇಕು. ಪ್ರತಿಯೊಬ್ಬ ಮಹಿಳೆಯು ಭಯವಿಲ್ಲದೆ ಬದುಕುವ ಹಕ್ಕು ಹೊಂದಿದ್ದಾರೆ. ಇಂತಹ ಘಟನೆಗಳು ಮತ್ತೆ ಮರುಕಳಿಸದ ಸಮಾಜವನ್ನು ಕಟ್ಟುವುದು ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ, ನಮ್ಮ ಜವಾಬ್ದಾರಿಯೂ ಹೌದು. ಮಹಿಳೆಯ ಸುರಕ್ಷತೆ ಒಂದು ಆಯ್ಕೆ ಅಲ್ಲ, ಅದು ಮೂಲಭೂತ ಹಕ್ಕು. ಮೌನವಾಗಿರಬೇಡಿ, ಜಾಗೃತರಾಗಿರಿ. ಮಹಿಳೆಯರನ್ನು ಗೌರವಿಸಿ ಸುರಕ್ಷಿತ ಸಮಾಜ ನಿರ್ಮಿಸೋಣ.